ನಾನು ಕೂಡ ನನ್ನ ಧರ್ಮಪತ್ನಿ ಜೊತೆಗೆ ನನ್ನ ತಾಯಿ ಜೊತೆಗೆ ಬಂದು ಮತದಾನದ ನಮ್ಮೇನು ಹಕ್ಕಿದೆ ಆ ಹಕ್ಕನ್ನು ಇವತ್ತು ಚಲಾಯಿಸುವಂಥ ಕೆಲಸ ನಾವು ಮಾಡಿದ್ವಿ. ಬಹುಶಃ ನಾನು ಇಲ್ಲಿ ಬಂದಾಗ ಎಲ್ಲ ಕಡೆಯೂ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನರು ಮತದಾನ ಮಾಡ್ತಾ ಇದ್ದಾರೆ. ಬಹುಶಃ ಜನರಲ್ಲಿ ಜಾಗೃತಿ ಮೂಡಿದೆ. ಬಹುಶಃ ಖಂಡಿತವಾಗಿ ಕೂಡ ಎಲ್ಲ ಕಡೆ ಕಾಂಗ್ರೆಸ್ ಅಲ್ಲೇ ಕಾಣ್ತಾ ಇದೆ. ಇಲ್ಲಿ ನಾವು ರಾಜ್ಯದಲ್ಲಿ ಸುಮಾರು 20 ಸೀಟ್ ಮೇಲೆ ನಾವು ಖಂಡಿತವಾಗಿ ಬರ್ತೀವಿ. BJPಯವರು ಸುಮ್ಮನೆ ಬೋಗಸ್ಸಾಗಿ 28ಕ್ಕೆ 28 ಬರ್ತೀವಿ ಅಂದರೆ ಬಹುಶಃ 28ಕ್ಕೆ 28 ಕಳ್ಕೊಳ್ತಾರೆ ಅಂತ ಕಾಣ್ತದೆ ಇವತ್ತು. ಅಂಥ ಪರಿಸ್ಥಿತಿಯಲ್ಲಿ ಭಾಳ ಹೀನಾಯನ ಪರಿಸ್ಥಿತಿಯಲ್ಲಿ ಅದಾರ. ಬರೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಕೂಡ BJP ಆಡಳಿತದ ವೈಫಲ್ಯ, ಸುಳ್ಳು ಭರವಸೆಗಳು ಎಲ್ಲ ಕೂಡ, ಆ ಗ್ಯಾರಂಟಿಗಳು ಕೊಟ್ಟಿದ್ದೆಲ್ಲ ಕೂಡ ಎಲ್ಲ ಫೇಕ್ ಗ್ಯಾರಂಟಿಗಳು, ಯಾವುದೂ ಒಂದೂ ಸಕ್ಸಸ್ ಆಗಿಲ್ಲ. ಎಲ್ಲ ಬೋಗಸ್ ಗ್ಯಾರಂಟಿಗಳಿಗೆ ಕೊಟ್ಟು ನಾವು ದೇಶವನ್ನು ಆ ಪಥಕ್ಕೆ ಹೋಗ್ತೀವಿ, ಈ ಅಭಿವೃದ್ಧಿ ಪಥಕ್ಕೆ ಹೋಗ್ತೀವಿ ಅಂತೆಲ್ಲ ಸುಳ್ಳು ಹೇಳ್ಯಾರ. ಜನರಿಗೆ ಅರ್ಥ ಆಗಿದೆ. ಖಂಡಿತವಾಗಿ ಕಾಂಗ್ರೆಸ್ಸಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ ಅನ್ನೋವಂಥದ್ದು ಅರ್ಥ ಆಗಿದೆ. ಧಾರವಾಡ ಲೋಕಸಭಾ ಅಭ್ಯರ್ಥಿ ಏನು ಇಲ್ಲ, ಖಂಡಿತವಾಗಿ ಕೂಡ 20 ವರ್ಷ ಜೋಶಿಯವರ ಆಡಳಿತದ ವೈಫಲ್ಯ, ಯಾವುದೇ ಅಭಿವೃದ್ಧಿ ಕಾಣಲಿಲ್ಲ ನನಗೆ. ಆ ನಿಟ್ಟಿನಲ್ಲಿ ಇವತ್ತು ಜನರು ಕೂಡ ಬದಲಾವಣೆ ಬಯಸಿದ್ದಾರೆ. 20 ವರ್ಷ ಆದ ಮುಖ ನೋಡಿವಿ, ಬೇಡಾಗೈತಿ. ಇವತ್ತು ಒಬ್ಬ ಯುವಕ ಅದಾನ, ಒಳ್ಳೆಯ ಯುವಕರ ಶಕ್ತಿಯಾಗಿ ತನ್ನದೇ ಒಂದು ಅಸ್ತಿತ್ವದಲ್ಲಿ ಕಟ್ಟಿ ಇವತ್ತು ಬೆಳೆಸ್ಕೊಂಡಿದ್ದಾನೆ. ಖಂಡಿತವಾಗಿ ಕೂಡ ವಿನೋದ್ ಅಸೂಟಿಯವ್ರ ಪರವಾಗಿದೆ. ಜೊತೆಗೆ ಈ ಭಾಗದಲ್ಲಿ ನಾವು ಎಲ್ಲರೂ, ನವಲಗುಂದ ಶಾಸಕರಾಗಿರ್ಬೋದು, ನಾನಾಗಿರ್ಬೋದು, ವಿನಯ್ ಕುಲಕರ್ಣಿಯವರಾಗಿರ್ಬೋದು, ಸಂತೋಷ್ ಲಾಡ್ ಅವರಾಗಿರ್ಬೋದು, ಎಲ್ಲರೂ ಕೂಡಿಕೊಂಡು ಭಾಳ ದೊಡ್ಡ ಶಕ್ತಿಯನ್ನು ಕೊಡುವಂಥ ಕೆಲಸ ಕೂಡ ನಾವು ಮಾಡ್ತಾಯಿದ್ದೀವಿ. ಖಂಡಿತವಾಗಿ ಕೂಡ ನಮ್ಮ ಸ್ಕೀಮ್ಗಳು ಕೂಡ, ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಕೊಟ್ಟಂಥ ಸ್ಕೀಮ್ ಅಂತೂ ಭಾಳ ಅದ್ಭುತವಾಗಿ ಸಂಕಷ್ಟದಲ್ಲಿ ಆರ್ಥಿಕ ಸಂಕಷ್ಟದಲ್ಲಿ ಏನಿದ್ರು ಇವತ್ತು ಆ ಆರ್ಥಿಕ ಸಂಕಷ್ಟದಿಂದ ಹೊರಗೆ ಬಂದಿದ್ದಾರೆ. ಬಹುಶಃ ನಮಗೆ ಒಂದು ಆರ್ಥಿಕ ಸಂಕಷ್ಟದಿಂದ ಹೊರಗೆ ಬರಲಿಕ್ಕೆ ಇದು ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಸಾಧ್ಯ ಅನ್ನೋಂಥದ್ದು ಇವತ್ತು ಅರ್ಥ ಆಗಿದೆ.